ಚಳಿಯಲ್ಲಿ ಟುನಿ ಚಿಚುವಿನ ಪಾನಿಪುರಿ ವ್ಯಾಪಾರ. ಪಕ್ಷಿಗಳ ಊರಿನಲ್ಲಿ ಇವಾಗ್ಲೇ ಚಳಿಗಾಲ ಶುರುವಾಗಿತ್ತು. ಚಳಿಗಾಲದ ಸಮಯ. ಸಂಜೆ ಸಮಯದಲ್ಲಿ ಏನಾದ್ರೂ ಬಿಸಿ ಬಿಸಿಯಾಗಿ ತಿನ್ಬೇಕು ಅಂತ ಪಕ್ಷಿಗಳಿಗೆ ಅನಿಸ್ತಿತ್ತು. ಆದ್ರಿಂದ ಟುನಿಗುಬ್ಬಚ್ಚಿ ಈ ಅವಕಾಶವನ್ನ ಹಣವಾಗಿ ಬದಲಾಯಿಸ್ಕೊಳ್ಬೇಕು ಅಂತ ಒಂದು ಚಿಕ್ಕ ಪ್ಲಾನ್ ಹಾಕಿ ಒಂದು ಚಿಕ್ಕ ಗಾಡಿಯಲ್ಲಿ ಬಿಸಿ ಬಿಸಿಯಾದ ಪಾನಿಪುರಿ ಮಾರೋ ಕೆಲಸನ ಅವಳು ಶುರು ಮಾಡಿದ್ಲು. ಆ ದಿನ ಸಂಜೆ ಸಮಯ 4 ಗಂಟೆಗೆ ವ್ಯಾಪಾರ ಶುರು ಮಾಡಿದ ತಕ್ಷಣ ಕಸ್ಟಮರ್ಸ್ ಎಲ್ರೂ ಕೂಡ ಅವಳ ಅಂಗಡಿ ಹತ್ರ ಬರಕ್ಕೆ ಶುರು ಮಾಡಿದ್ರು. ಸಂಜೆ 4 ಆದ ತಕ್ಷಣ ಟುನಿಗುಬ್ಬಚ್ಚಿ ಜೋರಾಗಿ ಕಿರ್ಚುತ್ತಾ, ಬನ್ನಿ ಬನ್ನಿ, ಬಿಸಿ ಬಿಸಿಯಾದ ಪಾನಿಪುರಿ. ಮಿರ್ಚಿ ಬಜ್ಜಿಗಿಂತ ಈ ಪಾನಿಪುರಿ ತುಂಬಾ ಖಾರ ಇರುತ್ತೆ, ತಿಂದ್ರೆ ಚಳಿಯೆಲ್ಲ ಓಡ್ ಹೋಗುತ್ತೆ ಹಾಗಂತ ಹೇಳಿದ್ಲು ಟುನಿ. ಅವಳು ಕರೆದ್ಲೋ ಇಲ್ವೋ, ಚೋಟುಗಿಳಿ, ಕುಹುಬಾತೋ, ಲೂಸಿ ಪಾರಿವಾಳ ಅಲ್ಲಿಗೆ ಬಂದ್ರು. ಟುನಿ, ನನಗೆ 1 ಪ್ಲೇಟ್ ಪಾನಿಪುರಿ ಕೊಡು, ಸ್ವಲ್ಪ ಸ್ಪೈಸಿ ಇರ್ಲಿ, ಸಿಹಿ ಬೇಡ, ನನ್ನ ಲೈಫ್ ಆಲ್ರೆಡಿ ಸ್ವೀಟ್ ಆಗಿದೆ, ನನಗೆ ಸ್ವಲ್ಪ ಖಾರ ಬೇಕೋ. ಟುನಿ ನಗುತ್ತಾ, ಹಾ ಸರಿ ಲೂಸಿ, ತಗೋ. ಟುನಿ, ನನಗೆ 1 ಪ್ಲೇಟು, ಬನ್ನಿಗೆ 1 ಪ್ಲೇಟು, ಅವನು ಹೋಮ್ವರ್ಕ್ ಮಾಡ್ಬೇಕಂದ್ರೆ 1 ಪ್ಲೇಟು ಪಾನಿಪುರಿ ಲಂಚವಾಗಿ ಕೊಡಬೇಕು. ಹಾಗೆ ಟುನಿಯ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಟುನಿಯ ಪೆಟ್ಟಿಗೆಯಲ್ಲಿ ಹಣನೂ ಸೇರ್ತಾ ಇತ್ತು. ಇದೆಲ್ಲವನ್ನು ದೂರದಲ್ಲಿ ನಿಂತ್ಕೊಂಡು ಚಿಚುಕಾಗೆ ನೋಡ್ತಾ ಇದ್ಲು. ಅವಳು ಆಶ್ಚರ್ಯನೂ ಪಟ್ಲು, ಜೊತೆಗೆ ಹೊಟ್ಟೆನೂ ಉರಿತಾ ಇತ್ತು. ಆವಾಗ ಚಿಚು ಅವಳ ಮನ್ಸಲ್ಲಿ, ಆಹಾಹಾಹಾ, 1 ಪಾನಿಪುರಿ ವ್ಯಾಪಾರ ಮಾಡಿ ಎಷ್ಟು ಕೈ ತುಂಬ ಹಣ ಸಂಪಾದನೆ ಮಾಡ್ತಾ ಇದ್ದಾಳೆ ಈ ಟುನಿ. ಇವಳಿಗಿನೇ ಇಷ್ಟು ಟ್ಯಾಲೆಂಟ್ ಇರುವಾಗ ನನಗೆಲ್ಲ ಟ್ಯಾಲೆಂಟ್ ಇರಲ್ವಾ? ನಾನು ಕೂಡ ಪಾನಿಪುರಿ ವ್ಯಾಪಾರ ಶುರು ಮಾಡಿ ಇವಳ ಥರ ಹಣ ಸಂಪಾದನೆ ಮಾಡ್ತೀನಿ. ಮರುದಿನ ಸಂಜೆ 4 ಗಂಟೆಗೆ ಯಾವಾಗಲೂ ತರ ಟುನಿ ಅವಳ ವ್ಯಾಪಾರನ ಶುರು ಮಾಡಿ ಕಸ್ಟಮರ್ಸ್ಗೋಸ್ಕರ ಕಾಯ್ತಾ ಇದ್ಲು. ಆವಾಗಲೇ ಇದ್ದಕ್ಕಿದ್ದಂತೆ ಅವಳಿಗೊಂದು ಶಬ್ದ ಕೇಳಿಸ್ತು, ಡಮ್ 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 ಅಂತ. ಚಿಚುಕಾಗೆ ಅವಳ ಹಳೆಯ ಗಾಡಿಯಲ್ಲಿ ಪಾನಿಪುರಿಗೆ ಬೇಕಾಗಿರೋ ಎಲ್ಲ ಸೆಟಪ್ನ ಮಾಡಿಕೊಂಡು ಟುನಿ ಅಂಗಡಿಯ ಮುಂದ್ಗಡೆ ಇದ್ದ ಖಾಲಿ ಜಾಗದಲ್ಲಿ ಅವಳು ಆ ಗಾಡಿನ ಇಟ್ಲು. ಟುನಿ ಅದನ್ನ ನೋಡಿ ಆಶ್ಚರ್ಯದಿಂದ, ಏನ್ ಚಿಚು ಇದು, ಗಾಡಿನ ತಗೊಂಡು ಬಂದು ನನ್ನ ಅಂಗಡಿ ಮುಂದ್ಗಡೆ ಇಟ್ಟಿದೀಯಾ, ಮಧ್ಯದಲ್ಲಿ ಜಾಗ ಇಲ್ವಲ್ಲ? ಯಾಕೆ ಟುನಿ, ಈ ರೋಡ್ ಏನೋ ನಿಮ್ಮ ಅಪ್ಪಂದ? ಗೌರ್ಮೆಂಟ್ದು ತಾನೆ, ಇಲ್ಲಿ ಯಾರು ಬೇಕಾದ್ರೂ ವ್ಯಾಪಾರ ಮಾಡ್ಬೋದು. ನಿನ್ನ ವ್ಯಾಪಾರ ನಿಂದು, ನನ್ನ ವ್ಯಾಪಾರ ನಂದು. ನೀನು ಮಾತ್ರ ವ್ಯಾಪಾರ ಮಾಡಿ ಹಣ ಸಂಪಾದನೆ ಮಾಡಬೇಕು, ನಾವೆಲ್ಲ ಅದನ್ನ ನೋಡ್ಕೊಂಡು ಕೂತ್ಕೊಳ್ಬೇಕಾ? ಹಾಗಲ್ಲ ಚಿಚು, ನಿನ್ನ ವ್ಯಾಪಾರ ಮಾಡೋ ನಾನು ಬೇಡ ಅಂತಿಲ್ಲ, ಆದರೆ ಈ ಕಡೆ ಪಕ್ಕದಲ್ಲಿ ಗಾಡಿನ ನಿಲ್ಲಿಸ್ಬೋದಲ್ವಾ? ಈ ಕಡೆ ಆಪೋಸಿಟಲ್ಲಿ ನಿಲ್ಸಿದ್ರೆ ಮಧ್ಯದಲ್ಲಿ ಜಾಗನೇ ಇಲ್ವಲ್ಲ? ಏಂಟುನಿ, ನನ್ನ ಗಾಡಿ ಬಂದಮೇಲೆ ನಿನ್ನ ವ್ಯಾಪಾರ ಸರಿಯಾಗಿ ನಡೆಯಲ್ಲ ಅಂತ ಭಯ ಆಗ್ತಾ ಇದೆಯಾ? ಅದಕ್ಕೇನಾ ಗಾಡಿ ತೆಗಿ ಅಂತ ಹೇಳ್ತಿದ್ಯಾ? ಹಾಗಂತ ಚಿಚುಕಾಗಿ ಹೇಳಿದ್ದನ್ನ ಕೇಳಿ ಟುನಿಯವಳ ಹತ್ರ ಮಾತಾಡೋದು ವೇಸ್ಟ್ ಅಂತ ಹೇಳಿ ಅವಳ ಕೆಲಸನ ಮಾಡಕ್ಕೆ ಶುರು ಮಾಡಿದ್ಲು. ಹೀಗಿರುವಾಗ ಸ್ವಲ್ಪ ಸಮಯದಲ್ಲಿ ಕಸ್ಟಮರ್ಸ್ ಎಲ್ರು ಬಂದ್ರು. ಅವರು ಯಾವಾಗ್ಲೂ ತರ ಟುನಿಗುಬ್ಬಚ್ಚಿಯ ಅಂಗಡಿಗೇನೆ ಹೋದ್ರು. ಚಿಚುಕಾಗಿ ಅಂಗಡಿ ಬಗ್ಗೆ ಯಾರು ಯೋಚನೆ ಕೂಡ ಮಾಡ್ಲೇ ಇಲ್ಲ. ಆವಾಗ ಚಿಚುಕಾಗಿ ತುಂಬಾ ಕೋಪದಿಂದ ಅಲ್ಲಿದ್ದ ಲೂಸಿನ ನೋಡಿ, ಲೂಸಿ ಬಾಯಲ್ಲಿ ನನ್ನ ಪಾನಿಪುರಿಯಲ್ಲಿ ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಎಲ್ಲಾನು ಹಾಕಿದ್ದೀನಿ ಗೊತ್ತಾ? ಏನದು ಚಿಚು? ಆ ಪ್ರೀತಿ, ಈ ಚಿಚುಕಾಗೆಯ ಪ್ರೀತಿ. ಆವಾಗ ಲೂಸಿ ನಗುತ್ತಾ, ಚಿಚುಕಾಗೆ ಪ್ರೀತಿ ನನಗೆ ಬೇಡ, ನನಗೆ ಟುನಿ ಪ್ರೀತಿನೇ ಸಾಕು. ಆ ದಿನ ರಾತ್ರಿ ಚಿಚುಕಾಗೆ ವ್ಯಾಪಾರ ಆಗಿಲ್ಲ ಅನ್ನುವ ಕೋಪದಲ್ಲಿ ಮನೆಗೆ ವಾಪಸ್ ಹೋದ್ಲು. ಆ ದಿನ ಅವಳು ಮಾಡಿದ ಪಾನಿಪುರಿ ಎಲ್ಲಾನು ಚಿನ್ನುಕಾಗೆಗೆ ತಿನ್ನಕ್ಕೆ ಕೊಟ್ಲು. ಚಿನ್ನು ತಿನ್ನೋಡಿ, ಅಮ್ಮ ಇದು ಚೆನ್ನಾಗಿಲ್ಲ, ಉಪ್ಪು ಜಾಸ್ತಿ ಆಯ್ತು, ಖಾರ ಕಡಿಮೆ, ಅದಕ್ಕೆ ಯಾರೂ ತಗೊಳ್ಳಿಲ್ಲ ಅಮ್ಮ. ಬಾಯಿ ಮುಚ್ಕೊಂಡು ತಿನ್ನೋ, ಅಮ್ಮನ ಅಡುಗೆ ಬಗ್ಗೆನೇ ಈ ಥರ ಹೇಳ್ತೀಯಾ? ಎಲ್ರೂ ಆ ಟುನಿ ಅಂಗಡಿಯಿಂದ ನನ್ನ ಅಂಗಡಿಗೆ ಬರೋಕ್ಕೆ ಏನು ಮಾಡಬೇಕು ಅರ್ಥ ಆಗ್ತಿಲ್ಲ. ಆವಾಗ ಚಿನ್ನು ಯೋಚನೆ ಮಾಡಿ, ಅಮ್ಮ ಇವಾಗ ಟುನಿ ಆಂಟಿ ಒಂದು ಪ್ಲೇಟಿಗೆ ಎಷ್ಟು ಪೂರಿ ಕೊಡ್ತಿದ್ದಾರೆ? 8 ಪೂರಿ. ಹಾಗಾದರೆ ಒಂದು ಮಾಡಮ್ಮ, ನೀನೊಂದು ಪ್ಲೇಟಿಗೆ 10 ಪೂರಿ ಅಂತ ಆಫರ್ ಕೊಡು. ಆಫರ್ ಅಂದೇ ಎಲ್ರಿಗೂ ಇಷ್ಟ ತಾನೆ, ಆವಾಗ 2 ಪೂರಿಗೆ ಆಸೆಪಟ್ಟು ಟುನಿ ಆಂಟಿ ಅಂಗಡಿಯಿಂದ ನಿನ್ನ ಅಂಗಡಿಗೆ ಬರ್ತಾರೆ. ಅದನ್ನು ಕೇಳಿ ಚಿಚ್ಚು ಸಂತೋಷದಿಂದ, ಅರೇ ಚಿನ್ನು, ನನ್ನ ಮಗನಾಗಿ ಹುಟ್ಟಿ ನಿನಗೆ ಹೇಗೋ ಇಷ್ಟು ಬುದ್ಧಿವಂತಿಕೆ, ನಾಳೆನೇ ಹೋಗಿ ಮಾಡ್ತೀನಿ ನೋಡು. ಹಾಗಂತ ಅಂದ್ಕೊಂಡು ಮರುದಿನ ಸಂಜೆ ಸಮಯ ಚಿಚು ಅದೇ ಆಫರ್ನ ಕೊಟ್ಲು. ಬನ್ನಿ ಬನ್ನಿ, 1 ಪ್ಲೇಟಿಗೆ 8 ಪಾನಿಪುರಿ ಅಲ್ಲ 10 ಪಾನಿಪುರಿ ಕೊಡ್ತೀನಿ, ಅದನ್ನು ಸ್ಪೈಸಿ ಸ್ಪೈಸಿ ಪಾನಿಪುರಿ, ತುಂಬಾ ಚೆನ್ನಾಗಿರುತ್ತೆ, 2 ಪೂರಿ ಫ್ರೀ ಫ್ರೀ. ಹಾಗಂತ ಚಿಚು ಹೇಳಿದಾಗ ಟುನಿ ಅಂಗಡಿಯಿಂದ ಎಲ್ರೂ ಈ ಕಡೆ ನೋಡಿದ್ರು. ಏನೋ 2 ಪಾನಿಪುರಿ ಫ್ರೀನಾ? ಅರೆರೇ, 2 ಪೂರಿ ಅಂದ್ರೆ ಕಡಿಮೆನಾ? ಬನ್ನಿ ಎಲ್ರೂ ಅಲ್ಲಿಗೆ ಹೋಗೋಣ. ಟೇಸ್ಟ್ ಹೇಗಿದ್ರು ಪರವಾಗಿಲ್ಲ, 2 ಪಾನಿಪುರಿ ಎಕ್ಸ್ಟ್ರಾ ಸಿಕ್ತಿದೆ ಅಲ್ವಾ? ಹಾಗಂತ ಹೇಳಿ ಟುನಿ ನೋಡ್ತಾ ಇದ್ದಾಗ್ಲೆ ಟುನಿ ಅಂಗಡಿಯಲ್ಲಿ ಕೂತ್ಕೊಂಡಿದ್ದವ್ರು ಎಲ್ರು ಚಿಚುಕಾಗಿ ಅಂಗಡಿಗೆ ಹೋದ್ರು. ಅದನ್ನ ನೋಡಿ ಟುನಿ ಬೇಜಾರ್ ಮಾಡ್ಕೊಳ್ತಾ ಇದ್ಲು.
ಆವಾಗ ಚಿಚುಕಾಗೆ ಟುನಿನ ನೋಡಿ ನಗುತ್ತಾ, ಏನ್ ಟುನಿ, ಇದೇ ಬಿಸ್ನೆಸ್ ಟ್ರಿಕ್ಕು, ಇದು ಗೊತ್ತಿಲ್ಲದೆ ಬಿಸ್ನೆಸ್ ಮಾಡ್ತಿದ್ಯಾ ಹಾಗಂತ ಹೇಳಿ ನಗಾಡ್ತಾ ಇದ್ಲು. ಆ ದಿನ ರಾತ್ರಿ ಟುನಿ ಬೇಜಾರಿಂದ ಮನೆಗೆ ಹೋದ್ಲು. ಆ ದಿನ ನಡೆದಿದ್ದೇನು ಅನ್ನೋದನ್ನ ಅವಳ ಮಗಳಾದ ಬುಜ್ಜಿ ಹತ್ರ ಹೇಳಿದ್ಲು. ಏನೋ ಇವರೆಲ್ಲ 2 ಪಾನಿಪುರಿ ಫ್ರೀ ಅಂದ ತಕ್ಷಣ ಅಲ್ಲಿಗೆ ಹೋಗ್ಬಿಟ್ರು. ಇವರಿಗೆ ಬೆಲೆ ಕಡಿಮೆ ಆಗ್ಬೇಕು, ಒಳ್ಳೆ ಆಹಾರ ಸಿಗ್ಬೇಕಂತ ಏನೂ ಇಲ್ಲ, ಬೇಜಾರಾಗ್ತಾ ಇದೆ. ಅರೆ ಅಮ್ಮ, ಇದಕ್ಕೆ ಯಾರಾದ್ರೂ ಬೇಜಾರಾಗ್ತಾರಾ? ಅಮ್ಮ, ಇವಾಗ್ಲೇ ಅಲ್ವಾ ಡಿಸೆಂಬರ್ ತಿಂಗಳು ಶುರುವಾಗಿರೋದು, ಇನ್ನು ಹೋಗ್ತಾ ಹೋಗ್ತಾ ಚಳಿ ಹೆಚ್ಚಾಗುತ್ತೆ ತಾನೆ, ಮಂಚು ಬೇರೆ ಬೀಳುತ್ತೆ. ಅಂತ ಸಮಯದಲ್ಲೇ ಬೆಳಿಗ್ಗೆ ಎದ್ದು ತಣ್ಣೀರ್ ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋಳ್ ನೀನು. ಆದ್ರೆ ಚಿಚ್ಚು ಅತ್ತೆ ಬಗ್ಗೆ ನಿನಗೆ ಗೊತ್ತು ತಾನೆ, ಅವರು ಬೆಳಗ್ಗೆ 10 ಗಂಟೆ ತನಕ ಕೂಡ ಎದ್ದೇಳಲ್ಲ. ಅವರಿಂದ ಈ ಚಳಿ ಎಲ್ಲ ತಡ್ಕೊಂಡು ವ್ಯಾಪಾರ ಮಾಡಕ್ ಆಗಲ್ಲಮ್ಮ. ಆದ್ರೆ ನಿನ್ನಿಂದ ಚಳಿ ತಡ್ಕೊಳಕ್ ಆಗತ್ತೆ, ಸ್ವಲ್ಪ ತಾಳ್ಮೆಯಿಂದ ಇರೋ, ನಿನ್ ಸಮಯ ಕೂಡ ಬರುತ್ತೆ ಅಮ್ಮ ಹಾಗಂತ ಹೇಳಿದ್ಲು ಬುಜ್ಜಿ. ಬುಜ್ಜಿ ಹೇಳಿದ ಹಾಗೇನೆ 2 ದಿನಗಳಲ್ಲಿ ವಾತಾವರಣ ಸಂಪೂರ್ಣವಾಗಿ ಬದಲಾಯಿತು. ಮಂಚು ಮಳೆ ಸುರಿಯಕ್ಕೆ ಶುರುವಾಯಿತು. ಆ ಚಳಿಯಲ್ಲಿ ಯಾರಿಂದನೂ ಹೊರಗಡೆ ಬರಕ್ ಆಗ್ಲೇ ಇಲ್ಲ. ಅದ್ರಲ್ಲೂ ಚಿಚುಕಾಗಿ ಅಂತೂ ಮನೆಯಲ್ಲಿ ಕೂತ್ಕೊಂಡು 2 ಸ್ವೆಟರು, 2 ಸ್ಕಾರ್ಫು, ಮಂಕಿ ಕ್ಯಾಪು, 2 ಬೆಡ್ಶೀಟ್ ಎಲ್ಲಾನು ಹಾಕೊಂಡು ಕೂತ್ಕೊಂಡಿದ್ಲು. ಅಮ್ಮ, ಏನಿದು, ಗಂಟೆ 5 ಆಯ್ತು, ವ್ಯಾಪಾರಕ್ಕೆ ಹೋಗ್ದೆ ಮನೆಯಲ್ಲೇ ಕೂತ್ಕೊಂಡಿದ್ಯಾ? ಏನೋ ವ್ಯಾಪಾರನಾ? ಏನು ಹೇಳ್ತಾ ಇದೆ ಚಿನ್ನು, ಈ ಚಳಿಯಲ್ಲಿ ನನ್ನಿಂದ ವ್ಯಾಪಾರ ಮಾಡಕ್ಕಾಗಲ್ಲ ಕಣೋ. ಇವತ್ತು ವ್ಯಾಪಾರಕ್ಕೆ ಲೀವ್, ಯಾರೂ ಬರೋದ್ ಬೇಡ. ನೀನ್ ಹೀಗೆ ಚಳಿ ಚಳಿ ಅಂತ ಹೇಳ್ಕೊಂಡು ಕೂತ್ಕೊಂಡಿರೋ, ಹೊರಗಡೆ ನೋಡು, ಅಲ್ಲಿ ಟೊನಿ ಆಂಟಿ ಗಾಡಿನ ರೆಡಿ ಮಾಡ್ತಾ ಇದ್ದಾರೆ. ಇವಾಗ ನಿನ್ನ ಕಸ್ಟಮರ್ಸ್ ಎಲ್ರು ಕೂಡ ಟೊನಿ ಆಂಟಿ ಅಂಗಡಿಗೆನೆ ಹೋಗ್ತಾರೆ ನೋಡು ಹಾಗಂತ ಹೇಳ್ದ. ಅದು ನಿಜಾನೇ, ಟೊನಿ ಆ ಚಳಿನ ತಡ್ಕೊಂಡು ವ್ಯಾಪಾರಕ್ಕೆ ತಯಾರಾಗ್ತಾ ಇದ್ಲು. ಆ ಚಳಿಯಲ್ಲಿ ಬಿಸಿ ಬಿಸಿಯಾಗಿರೋ ಪಾನಿಪುರಿ ತಿನ್ನಕ್ಕೆ ಕಸ್ಟಮರ್ಸ್ ಎಲ್ರು ಬರ್ತಾ ಇದ್ರು. ಇದನ್ನ ನೋಡ್ತಾ ಇದ್ದ ಚಿಚುಕಾಗೆ, ಅರೆ ಈ ಟೊನಿಗೆ ಚಳಿನೇ ಆಗಲ್ವಾ, ಈ ಚಳಿಯಲ್ಲೂ ಕೂಡ ವ್ಯಾಪಾರ ಮಾಡಕ್ಕೆ ಬಂದ್ಬಿಟ್ಟಿದ್ದಾಳೆ. ಇವಾಗ ನಾನು ವ್ಯಾಪಾರಕ್ಕೆ ಹೋಗ್ಲಿಲ್ಲ ಅಂದ್ರೆ 2 ಪಾನಿಪುರಿಗೆ ಆಸೆ ಪಟ್ಟು ಬಂದ ಕಸ್ಟಮರ್ಸ್ ಎಲ್ರು ಅಲ್ಲಿಗೆ ಹೋಗ್ಬಿಡ್ತಾರೆ ಹಾಗಂತ ಅಂದ್ಕೊಂಡು ಆ ಚಳಿಯಲ್ಲೂ ಕೂಡ ಬೇರೆ ದಾರಿ ಇಲ್ದೆ ಪಾನಿಪುರಿ ಗಾಡಿನ ತಳ್ಕೊಂಡು ಚಿಚುಕಾಗೆ ಅಲ್ಲಿಗೆ ಬಂದ್ಲು. ಚಿಚು ಬಂದಿದ್ದನ್ನ ನೋಡಿ 2 ಪೂರಿಗೆ ಆಸೆ ಪಟ್ಟು ಟೊನಿ ಅಂಗಡಿಲಿದ್ದ ಎಲ್ಲ ಕಸ್ಟಮರ್ಸ್ ಚಿಚು ಅಂಗಡಿಗೆ ಹೋದ್ರು. ಚಿಚು, ಬೇಗ 2 ಪಾನಿಪುರಿ ಎಕ್ಸ್ಟ್ರಾ ಹಾಕು, ಚಳಿನ ತಡ್ಕೊಳಕ್ ಆಗ್ತಾನೇ ಇಲ್ಲ. ಆವಾಗ ಚಿಚುಕಾಗೆ 1 ಪಾನಿಪುರಿನ ಕೈಯಲ್ಲಿ ತೆಗ್ದಿಡ್ದು, ತಗೊಳ್ಳಿ ಮಹಿ, ಇಡ್ತಾ ಇದ್ದೀನಿ ಹಾಗಂತ ಹೇಳಿ ನಡುಗುತ್ತಾ ಪ್ಲೇಟಲ್ಲಿ ಇಡಕ್ ಹೋದ್ಲು. ಆದ್ರೆ ಅವಳ ಕೈ ಎಷ್ಟು ನಡುಗ್ತಾ ಇತ್ತು ಅಂದ್ರೆ ಪಾನಿಪುರಿ ಕೆಳಗಡೆ ಬಿದ್ದೋಯ್ತು. ಏನ್ ಚಿಚು ಇದು, 1 ಪಾನಿಪುರಿ ಇಡಕ್ಕೇನೆ ನಿನ್ನಿಂದ ಆಗ್ತಾ ಇಲ್ಲ, ಇದ್ರಲ್ಲಿ ನಮ್ಮೆಲ್ರಿಗೂ ಹೇಗೆ ನಿನ್ ಪಾನಿಪುರಿ ಕೊಡ್ತೀಯಾ? ಏನ್ ವ್ಯಾಪಾರನೋ ನಿಂದು? ಅಂದ್ರೆ ಚಳಿ ಆಗ್ತಾ ಇದೆ ಅಲ್ವಾ ಚೋಟು. ಎಲ್ರಿಗೂ ಕೋಪ ಬಂತು. ಇಲ್ಲಿ ಕೂತ್ಕೊಂಡಿದ್ರೆ ಪಾನಿಪುರಿ ತಿಂದ ಹಾಗೇನೆ, 2 ಪಾನಿಪುರಿ ಕಡಿಮೆ ಆದ್ರೂ ಪರವಾಗಿಲ್ಲ, ಟೊನಿ ಫಾಸ್ಟ್ ಆಗಿ ಪಾನಿಪುರಿ ಕೊಡ್ತಾಳೆ, ಬನ್ನಿ ನಾವು ಟೊನಿ ಅಂಗಡಿಯಲ್ಲಿ ಹೋಗಿ ಪಾನಿಪುರಿ ತಿನ್ನೋಣ ಹಾಗಂತ ಅಂದ್ಕೊಂಡು ಪುನಃ ಎಲ್ರು ಟೊನಿಯ ಗಾಡಿ ಹತ್ರನೇ ಹೋಗಿ ನಿಂತ್ಕೊಂಡ್ರು. ಟೊನಿ ಎಲ್ಲರಿಗೂ ಫಾಸ್ಟ್ ಆಗಿ ಪಾನಿಪುರಿ ಕೊಡ್ತಾ ಇದ್ಲು. ಅವಳ ಕೈ ನಡಗ್ಲೇ ಇಲ್ಲ. ವ್ಯಾಪಾರನು ತುಂಬಾ ಚೆನ್ನಾಗಿ ನಡೀತಾ ಇತ್ತು. ತಗೊಳ್ಳಿ, ಬೇಲ್ಪುರಿನೂ ಇದೆ, ಹಾಗೇನೆ ಕಟ್ಲೆಟ್ ಕೂಡ ಇದೆ ಹಾಗಂತ ಟೊನಿ ಚೆನ್ನಾಗಿ ವ್ಯಾಪಾರ ಮಾಡೋದನ್ನ ನೋಡಿ ಚಿಚುಕಾಗೆ ಹೊಟ್ಟೆ ಕಿಚ್ಚಿಂದ ತುಂಬಾನು ಕಷ್ಟಪಡ್ತಾ ಇದ್ಲು. ಹಾಗೆ ಆ ದಿನ ಟೊನಿ ವ್ಯಾಪಾರ ಚೆನ್ನಾಗಿ ನಡೀತು. ಆದ್ರೆ ಚಿಚುವಿನ ವ್ಯಾಪಾರ ನಡೀಲೇ ಇಲ್ಲ. ರಾತ್ರಿ ಸಮಯನೂ ಆಯ್ತು. ಟೊನಿ ವ್ಯಾಪಾರ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕು ಅಂತ ಅಂದ್ಕೊಳ್ಳುವಾಗ ಚಿಚು ಅವಳ ಗಾಡಿ ಹತ್ರ ಬೇಜಾರಿಂದ ಕೂತ್ಕೊಂಡಿರೋದನ್ನ ನೋಡಿ ಟೊನಿಗೂ ಕೂಡ ತುಂಬಾನೇ ಬೇಜಾರಾಯ್ತು. ಅವಳು ತಕ್ಷಣ ಚಿಚುಕಾಗಿಯ ಹತ್ತಿರ ಹೋಗಿ, ಏನ್ ಚಿಚು, ಚಳಿ ಆಗ್ತಿದ್ಯಾ, ಮನೆಗೆ ಹೋಗಲ್ವಾ? ಆವಾಗ ಚಿಚುಕಾಗಿ ಕಣ್ಣಲ್ಲಿ ಕಣ್ಣೀರೊಂದಿಗೆ, ಟೊನಿ, ನನ್ನನ್ನ ಕ್ಷಮಿಸ್ಬಿಡೋ, ನೀನು ವ್ಯಾಪಾರ ಚೆನ್ನಾಗಿ ನಡೆಯೋದನ್ನ ನೋಡಿ ನನ್ಗೂ ಕೂಡ ಹಣ ಸಂಪಾದನೆ ಮಾಡ್ಬೇಕು ಅನ್ನೋ ಆಸೆ ಬಂದು ನಾನು ವ್ಯಾಪಾರ ಶುರು ಮಾಡಿದೆ. ಆದ್ರೆ ಈ ಚಳಿನ ತಟ್ಕೊಂಡು ನಿನ್ನಿಂದ ವ್ಯಾಪಾರ ಮಾಡಕ್ ಆಗ್ತಾ ಇದೆ, ನನ್ನಿಂದಂತೂ ಆಗ್ತಾನೇ ಇಲ್ಲ. ಅದಕ್ಕೆ ಈ ದಿನ ನನಗೆ ಇಷ್ಟು ಅವಮಾನ ನಡೆದಿದ್ದು. ಅಯ್ಯೋ ಚಿಚು, ಕ್ಷಮಾಪಣೆ ಎಲ್ಲ ಯಾಕೆ ಕೇಳ್ತಾ ಇದೀಯಾ? ವ್ಯಾಪಾರ ಮಾಡ್ಬೇಕು ಅಂತ ಅಂದ್ಕೊಳ್ಳೋದು ತಪ್ಪಿಲ್ಲ, ಅವ್ರವ್ರ ವ್ಯಾಪಾರ ಅವ್ರವ್ರ ಇಷ್ಟ. ಆದ್ರೆ ಒಂದು ಮಾತ್ರ ನೆನಪಲ್ಲಿಟ್ಕೊ, ಇನ್ನೊಬ್ರು ವ್ಯಾಪಾರ ಚೆನ್ನಾಗಿ ನಡೀತಿದೆ ಅಂತ ಅಂದ್ಕೊಂಡು ನಾವೂ ಅದೇ ವ್ಯಾಪಾರ ಶುರು ಮಾಡಿದ್ರೆ ಅದರಲ್ಲಿ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. ನನಗೆ ಗೊತ್ತಿರೋದು ಪಾನಿಪುರಿ ವ್ಯಾಪಾರ, ನಿನಗೆ ಗೊತ್ತಿರೋದು ಹಾಲ್ ವ್ಯಾಪಾರ. ಈ ಪಾನಿಪುರಿ ವ್ಯಾಪಾರನೇ ಬಿಟ್ಬಿಟ್ಟು ಹಾಲ್ ವ್ಯಾಪಾರ ಶುರು ಮಾಡು, ವ್ಯಾಪಾರ ಚೆನ್ನಾಗಿ ನಡೆಯುತ್ತೆ. ಅವ್ರವ್ರಿಗೆ ಇಷ್ಟವಾದ ವ್ಯಾಪಾರ ಮಾಡುವಾಗ್ಲೇ ಆ ವ್ಯಾಪಾರದಲ್ಲಿ ಖಂಡಿತ ಅವರಿಂದ ಗೆಲ್ಲಕ್ಕಾಗೋದು ಚಿಚು. ಆವಾಗ ಚಿಚುಗೆ ಬುದ್ಧಿ ಬಂತು. ಟೊನಿ, ನೀನು ಹೇಳಿದ್ದು ನಿಜಾನೇ, ನಿನ್ನ ಪಾನಿಪುರಿ ವ್ಯಾಪಾರನ ನೀನೇ ಮಾಡು, ನನ್ನ ಹಾಲ್ ವ್ಯಾಪಾರನ ನಾನೇ ಮಾಡ್ತೀನಿ, ಆವಾಗ ಇಬ್ರು ವ್ಯಾಪಾರನೂ ಚೆನ್ನಾಗಿ ನಡೆಯುತ್ತೆ ಹಾಗಂತ ಅಂದ್ಕೊಂಡು ಆ ದಿನ ರಾತ್ರಿ ಚಿಚು ಟೊನಿ ಇಬ್ರು ಕೂಡ ನಗುತ್ತಾ ಮಾತಾಡ್ತಾ ಗಾಡಿ ತಳ್ಕೊಂಡು ಮನೆಗೆ ಹೋದ್ರು.
ಮರುದಿನದಿಂದ ಚಿಚುಕಾಗೆ ಹಾಲ್ ವ್ಯಾಪಾರ ಶುರು ಮಾಡಬೇಕು ಅನ್ನುವ ನಿರ್ಧಾರ ಮಾಡ್ತು. ಹಾಗೆ ಟುನಿಯ ಪಾನಿಪುರಿ ವ್ಯಾಪಾರನೂ ನಡೀತಾ ಇತ್ತು, ಚಿಚುಕಾಗೆ ಹಾಲ್ ವ್ಯಾಪಾರನೂ ನಡೀತಾ ಇತ್ತು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಇನ್ನೊಬ್ರು ವ್ಯಾಪಾರ ಚೆನ್ನಾಗಿ ನಡೀತಿದೆ ಅಂತ ಅದೇ ವ್ಯಾಪಾರನ ನಾವು ಶುರು ಮಾಡಿದ್ರೆ ಖಂಡಿತ ಆ ವ್ಯಾಪಾರದಲ್ಲಿ ನಮ್ಗೆ ನಷ್ಟನ ಆಗೋದು, ಲಾಭ ಅಂತೂ ಬರೋದೇ ಇಲ್ಲ. ಟುನಿಯ ಹಾಗಲಕಾಯಿ ಬೆಳೆ. ಪಕ್ಷಿಗಳ ಊರಿನಲ್ಲಿ ಚಳಿ ತುಂಬಾ ಜಾಸ್ತಿ ಇತ್ತು. ಮಂಚು ಮಳೆ ಬರೋ ತರ ಬರ್ತಾನೇ ಇತ್ತು. ಸಂಜೆ ಸಮಯದಲ್ಲಂತೂ ಹೇಳೋದೇ ಬೇಡ, ತುಂಬಾನು ಚಳಿ ಹೆಚ್ಚಾಗ್ತಾ ಇರೋದ್ರಿಂದ ಪಕ್ಷಿಗಳು ಎಲ್ರೂ ಅವ್ರ ಮನೆ ಬಿಟ್ಟು ಹೊರಗಡೆ ಬರ್ತಾನೆ ಇರ್ಲಿಲ್ಲ. ಎಲ್ರೂ ಮನೆಯೊಳಗಡೆನೆ ಇದ್ದು ಬಿಸಿ ಬಿಸಿಯಾಗಿ ಏನಾದ್ರೂ ಮಾಡ್ಕೊಂಡು ತಿಂತಾ ಇದ್ರು. ಹೀಗಿರುವಾಗ ಒಂದಿನ ಬೆಳಗ್ಗೆ ಸಮಯ ಟುನಿಗು ಬಚ್ಚಿ ಅವಳ ಮನೆಯ ಹಿಂದ್ಗಡೆ ಇರುವ ಖಾಲಿ ಜಾಗದಲ್ಲಿ ಏನೋ ಕೆಲಸ ಮಾಡ್ತಾ ಇದ್ಲು. ಇದನ್ನು ನೋಡ್ತಾ ಇದ್ದ ಬುಜ್ಜಿಗೂ ಬಚ್ಚಿ ಏನು ಅಂತ ಅಂದ್ಕೊಂಡು ಹೊರಗಡೆ ಬಂದ್ಲು. ಅಮ್ಮ, ಏನಮ್ಮ ಇದು? ಈ ಚಳಿಯಲ್ಲಿ ಮನೆಯಿಂದ ಹೊರಗಡೆ ಬರೋದ್ ಕಷ್ಟ ಆಗ್ತಾ ಇದೆ. ನೀನ್ ನೋಡಿದ್ರೆ ಈ ಚಳಿಯಲ್ಲಿ ಏನೋ ಕೆಲಸ ಮಾಡ್ತಾ ಇದೀಯಾ, ಬಾಮ ಒಳಗಡೆ ಹೋಗೋಣ. ಆವಾಗ ಟುನಿ ಏನೋ ಬೀಜಗಳನ್ನ ಹಾಕೊಂಡು, ಬುಜ್ಜಿ, ಇದು ಹಾಗಲಕಾಯಿ ಬೀಜ. ಈ ಚಳಿಗಾಲದಲ್ಲಿ ಈ ಹಾಗಲಕಾಯಿ ತಿಂದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಸ್ವಲ್ಪ ಕಹಿನೇ, ಆದ್ರೆ ಇದನ್ನ ತಿಂದ್ರೆ ಶೀತ ಆಗಲ್ಲ, ಜ್ವರ ಬರಲ್ಲ. ಹಾಗಂತ ಟುನಿ ಹೇಳಿದಕ್ಕೆ ಬುಜ್ಜಿಗೂ ಬಚ್ಚಿ, ಛೀ, ಏನೋ ಹಾಗಲಕಾಯ, ಕಹಿ ಕಹಿ ಅಮ್ಮ, ಬೇರೆ ಏನಾದ್ರೂ ಇದ್ರೆ ಪರವಾಗಿಲ್ಲ ಅಂತಿದ್ದೆ. ಈ ಚಳಿಯಲ್ಲಿ ಈ ಹಾಗಲಕಾಯಿ ಹಾಕ್ಲೇಬೇಕಾ? ಅಮ್ಮ, ಆಪಲ್ ಇಲ್ಲ ದ್ರಾಕ್ಷಿನೇ ಬೆಳೆಸಿದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಅದು ಸಿಹಿ ಸಿಹಿ ಆಗಿರುತ್ತೆ. ಆವಾಗ ಟುನಿ ನಗುತ್ತಾ, ಅಯ್ಯೋ ಬುಜ್ಜಿ, ನೀನು ಚಿಕ್ಕ ಹುಡುಗಿ, ನಿನಗ್ ಗೊತ್ತಿಲ್ಲ. ಹಾಗಲಕಾಯಿ ತಿನ್ನಕ್ಕೆ ಕಹಿ ಇರ್ಬೋದು, ಆದ್ರೆ ತುಂಬಾನು ಒಳ್ಳೇದು. ನಿನಗೆ ಮೈಕೈ ನೋವೆಲ್ಲ ಬರಲ್ಲ, ರಕ್ತನ ಶುದ್ಧಿ ಮಾಡುತ್ತೆ. ಆದ್ರಿಂದ ನಿನಗೆ ಯಾವುದೇ ಕಾಯಿಲೆನೂ ಬರಲ್ಲ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಸರಿಯಮ್ಮ, ನಾನು ಇವಾಗ ಇಲ್ಲೇ ನಿಂತ್ಕೊಂಡಿದ್ರೆ ನನ್ನ ಆರೋಗ್ಯ ಇವಾಗ್ಲೇ ಕೆಟ್ಟು ಹೋಗುತ್ತಾ ಏನೋ. ಈ ಹಾಗಲಕಾಯಿನ ನನಗೆ ಬೇಡ, ನನ್ನ ಆರೋಗ್ಯ ಹಾಳಾಗೋದು ಬೇಡ. ಹಾಗಂತ ಹೇಳಿ ಬುಜ್ಜಿಗೂ ಬಚ್ಚಿ ಮನೆಯೊಳಗಡೆ ಹೋಗಿ ಕಂಬಳಿ ಹೊತ್ಕೊಂಡು ಚೆನ್ನಾಗಿ ಮಲಗಿ ನಿದ್ರೆ ಮಾಡಿದ್ರು. ಟುನಿ ಮಾತ್ರ ನಗುತ್ತಾ, ಈ ಕಾಲದ ಮಕ್ಕಳಿಗೆ ಹಾಗಲಕಾಯಿ ಬಗ್ಗೆ ಏನ್ ಗೊತ್ತೋ ಹಾಗಂತ ಅಂದ್ಕೊಂಡು ಅವಳ ಕೆಲಸ ಮುಗಿಸ್ಕೊಂಡು ಮನೆಯೊಳಗಡೆ ಹೋದ್ಲು. ಹಾಗೆ ದಿನಗಳು ಹೋಗ್ತಾ ಇತ್ತು. ಊರಿನಲ್ಲಿ ಚಳಿ ಇನ್ನು ತುಂಬಾನು ಹೆಚ್ಚಾಗ್ತಾನೇ ಇತ್ತು. ಆದ್ರೆ ಅಷ್ಟು ಮಂಚು ಬೀಳ್ತಾ ಇದ್ರು ಕೂಡ ಆಶ್ಚರ್ಯ ಏನು ಅಂದ್ರೆ, ಟುನಿ ಹಾಕಿರುವ ಬೀಜ ಎಲ್ಲಾನು ತುಂಬಾ ಚೆನ್ನಾಗಿ ಬಳ್ಳಿಗಳು ಬಂದು ಅದರಲ್ಲಿ ಚಿಕ್ಕ ಚಿಕ್ಕದಾಗಿ ಹಾಗಲಕಾಯಿಗಳು ಬಿಟ್ಟಿತ್ತು. ಆ ಹಾಗಲಕಾಯಿನ ಮೇಲೆ ಮಂಚು ಬಿದ್ದು ಏನು ಮುತ್ತಿನ ಹಾರದ ತರ ಅದು ಕಾಣಿಸ್ತಾ ಇತ್ತು. ಅಷ್ಟ್ ಚೆನ್ನಾಗಿತ್ತು. ಟುನಿಗೂ ಬಚ್ಚಿ ಬೆಳಗಿನ ಎದ್ದು ಹಾಗಲಕಾಯಿಗಳನ್ನ ಕೊಯ್ದು ಮನೆಯ ಮುಂದ್ಗಡೆ ಒಂದು ಬೆಂಚ್ ಹಾಕಿ ಅದರಲ್ಲಿ ಹಾಗಲಕಾಯಿಗಳನ್ನ ಇಟ್ಲು. ಆವಾಗ ಮಹಿ ಹದ್ದು ಆ ಕಡೆ ಬರೋದನ್ನ ನೋಡಿ, ಮಹಿಯವ್ರೆ, ಇವಾಗ್ಲೇ ಕೊಯ್ಕೊಂಡ್ ಬಂದಿರುವ ತಾಜಾ ಹಾಗಲಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಚಳಿಗಾಲದಲ್ಲಿ ಮೈಯನ್ನ ಬಿಸಿ ಮಾಡುತ್ತೆ. ಆವಾಗ ಮಹಿ, ಅರೇ ಹಾಗಲಕಾಯ, ನೀನ್ ಹೇಳಿದ್ದು ನಿಜಾನೇ. ನಮ್ಮ ಮನೇಲಿ ಈಗಾಗ್ಲೇ ಎಲ್ರಿಗೂ ಈ ಕೋಲ್ಡ್ಗೆ ಗಂಟೆಲ್ಲ ಕಟ್ಕೊಂಡಿದೆ. ಸರಿ, ಒಂದು ಅರ್ಧ ಕೆಜಿ ಹಾಗಲಕಾಯಿ ಕೊಡು ಟುನಿ, ನಾನು ಮನೆಗೆ ತಗೊಂಡೋಗ್ತೀನಿ. ಹಾಗಂತ ಮಹಿ ಹದ್ದು ಅರ್ಧ ಕೆಜಿ ಹಾಗಲಕಾಯಿನ ತಗೊಂಡ್ ಹೋಯ್ತು. ಹಾಗೆ ಆ ದಿನ ಹಗ್ಲಿಡಿ ಅವಳ ವ್ಯಾಪಾರ ಚೆನ್ನಾಗಿ ನಡೀತಾ ಇತ್ತು. ಕೆಲವರು ಕಹಿ ಅಂತ ಬೇಡ ಅಂತ ಹೋಗ್ತಾ ಇದ್ರು. ಆದ್ರೆ ಆ ದಿನ ರಾತ್ರಿನೇ ನಿಜವಾದ ಕಥೆನೇ ಶುರುವಾಯ್ತು. ಟುನಿ ಬುಜ್ಜಿ ಇಬ್ರು ಊಟ ಮಾಡಿ ಮಂಚದಲ್ಲಿ ಮಲ್ಕೊಂಡಿದ್ರು. ಸರಿಯಾಗಿ ಸ್ವಲ್ಪ ಸಮಯದ ನಂತರ ಅವರು ಒಳ್ಳೆ ನಿದ್ರೆಯಲ್ಲಿದ್ದಾಗ ಮನೆ ಬಾಗಿಲನ್ನ ಯಾರೋ ತಟ್ಟಿದ್ರು. ಅರೆ, ಈ ಸಮಯದಲ್ಲಿ ಯಾರಪ್ಪ ಅದು? ಹಾಗಂತ ಹೇಳಿ ಟುನಿ ಹೋಗಿ ಬಾಗಿಲು ತೆರೆದ್ರೆ ಅಲ್ಲಿ ಮನೆ ಹೊರಗಡೆ ಚಿಚುಕಾಗಿ ಅವಳ ಮಗ ಚಿನ್ನುಕಾಗೆ ನಿಂತ್ಕೊಂಡಿದ್ರು. ಇಬ್ರು ಚಳಿಯಲ್ಲಿ ನಡುಕ್ತಾ ಇದ್ರು. ಆವಾಗ ಚಿಚುಕಾಗೆ ಟುನಿ ಹತ್ರ ಈ ರೀತಿ ಹೇಳಿದ್ಲು, ಟುನಿ, ಈ ಸಮಯದಲ್ಲಿ ಬಂದಿದ್ದಕ್ಕೆ ಸಾರಿ. ನನ್ ಮಗ ಚಿನ್ನುಗೆ ಗಂಟ್ಲು ತುಂಬಾ ನೋವು. ಒಬ್ರು ಹೇಳಿದ್ರು ಹಾಗಲಕಾಯಿ ರಸ ಮಾಡಿಕೊಟ್ರೆ ಗಂಟ್ಲು ನೋವು ಕಡಿಮೆ ಆಗುತ್ತೆ ಅಂತೆ. ಹೌದು ಚಿಚ್ಚು, ಗಂಟ್ಲು ನೋವಲ್ಲ, ಎಲ್ಲಾನು ಕಡಿಮೆ ಆಗುತ್ತೆ. ಬನ್ನಿ ಮನೆಯೊಳಗಡೆ. ಚಿಚ್ಚು ಹಾಗೂ ಚಿನ್ನು ಇಬ್ರು ಬಂದು ಸೋಫಾದಲ್ಲಿ ಕೂತ್ಕೊಂಡು, ಪಾಪ ಟೋನಿ, ಚಿನ್ನು ಹಗ್ಲಿಂದಾನೆ ತುಂಬಾನೇ ಗಂಟ್ಲು ನೋವಲ್ಲಿ ಕಷ್ಟಪಡ್ತಾ ಇದ್ದಾನೆ. ನನಗೆ ಏನ್ ಮಾಡ್ದಂತ ಅರ್ಥ ಆಗಿಲ್ಲ. ಅದಕ್ಕೆ ಹಾಗಲಕಾಯಿ ರಸ ಮಾಡಿಕೊಟ್ರೆ ಸ್ವಲ್ಪ ಕಡಿಮೆ ಆಗ್ಬೋದೋ ಏನೋ ಅಂತ ಇವಾಗ ಈ ಮಂಚುನ ಕೂಡ ನೋಡ್ದೆ ನಾನು ನಿನ್ ಮನೆಗೆ ಬಂದಿದ್ದೋ. ಆವಾಗ ಟೋನಿ, ಹೌದಾ, ಅದ್ರಲ್ಲೇನಂತೆ, ಇರು ನಾನು ಹೋಗಿ ತಗೊಂಡ್ ಬರ್ತೀನಿ. ಗಂಟ್ಲು ನೋವಲ್ಲ, ಮೈಕೈ ನೋವಿದ್ರು ಕೂಡ ಬೇಗ ಗುಣ ಆಗುತ್ತೆ. ಹಾಗಂತ ಹೇಳಿ ಟೋನಿ ತೋಟಕ್ಕೆ ಹೋಗಿ ಅಲ್ಲಿರುವ ಒಳ್ಳೆ ಹಾಗಲಕಾಯಿಗಳನ್ನ ಒಂದು ಬ್ಯಾಗ್ ಇಡಿ ಕೊಯ್ಕೊಂಡ್ ಬಂದು ಆ ಬ್ಯಾಗಲ್ಲಿರುವ ಹಾಗಲಕಾಯಿಗಳನ್ನ ಚಿಚುಗೆ ಕೊಟ್ಲು. ಅಷ್ಟು ಹಾಗಲಕಾಯಿಗಳನ್ನ ನೋಡಿ ಚಿಚ್ಚು ಸಂತೋಷ ಪಟ್ಲು. ಆದ್ರೆ ಹೊರಗಡೆ ಮಾತ್ರ, ಅಯ್ಯೋ, ನೀನು ಚಿನ್ನುಗೋಸ್ಕರ 2 ಹಾಗಲಕಾಯಿ ಕೊಡ್ತೀಯ ಅಂತ ಅಂದ್ಕೊಂಡ್ರೆ ಇಷ್ಟು ಹಾಗಲಕಾಯಿ ನಿನ್ ಋಣಾನ ಹೇಗ್ ತೀರ್ಸ್ಕೊಳ್ಳೋದೋ ಏನೋ. ಪರವಾಗಿಲ್ಲ, ಅಕ್ಕದ ಪಕ್ಕದ ಮನೆ ತಾನೆ, ಇದ್ರಲ್ಲಿ ಏನಿದೆ. ಚಿಚ್ಚು ಹಾಗಲಕಾಯಿ ತಗೊಂಡು ಹೊರಗಡೆ ಹೋದ್ಲು. ಆವಾಗ ಬುಜ್ಜಿ ಅವಳ ತಾಯಿ ಹತ್ರ ಬಂದು, ಅಮ್ಮ,
ಏನಮ್ಮ ನೀನು ಅಷ್ಟು ಗಂಟ್ಲು ನೋವು ಬೆಳಿಗ್ಗೆಯಿಂದ ಇದೆ ಅಂತ ಹೇಳಿದ್ರು ತಾನೆ? ನೀನು ಮನೆ ಹೊರಗಡೆ ಹಾಗಲಕಾಯಿ ವ್ಯಾಪಾರ ಮಾಡ್ತಿದ್ದೆ ಅಲ್ವಾ? ಆವಾಗ ಹಣ ಕೊಟ್ಟು ತಗೊಳ್ಬೋದಾಗಿತ್ತು. ಈ ರಾತ್ರಿ ಬಂದು ಫ್ರೀಯಾಗಿ ಹಾಗಲಕಾಯಿನ ತಗೊಂಡು ಹೋಗ್ತಾ ಇದ್ದಾರೆ. ಇದು ಮೋಸ ಅಂತ ನಿನಗೆ ಗೊತ್ತಿಲ್ವಾ ಅಮ್ಮ? ಪಾಪ ಬುಜ್ಜಿ, ಹಾಗೆ ಹೇಳ್ಬಾರ್ದು. ರಾತ್ರಿ ಸಮಯದಲ್ಲಿ ಬಂದು ಕೇಳ್ತಾ ಇದ್ದಾರೆ, ಹಾಗಾದ್ರೆ ಎಷ್ಟು ಕಷ್ಟ ಇರಬೇಕು. ಅದಕ್ಕೆ ಕೊಟ್ಟು ಕಳಿಸ್ದೆ. ನನಗೆ ಯಾಕೋ ಇದು ಕಷ್ಟ ತರ ಅನಿಸ್ತಾ ಇಲ್ಲ, ಸರಿಯಾದ ಪ್ಲಾನ್ ತರ ಅನಿಸ್ತಾ ಇದೆ ಹಾಗಂತ ಹೇಳಿದ್ಲು ಬುಜ್ಜಿ. ಹಾಗೆ ಮರುದಿನ ರಾತ್ರಿ ಚಳಿ ಇನ್ನೂ ಹೆಚ್ಚಾಗ್ತಾ ಇತ್ತು. ಟುನಿ ಬುಜ್ಜಿ ಇಬ್ರು ಊಟ ಮಾಡಿ ಕೂತ್ಕೊಂಡಿದ್ದಾಗ ಆವಾಗ್ಲೇ ಪುನಃ ಬಾಗಿಲು ಬಡಿಯುವ ಶಬ್ದ. ಟಕ್ ಟಕ್ ಟಕ್. ಟುನಿ ಹೋಗಿ ನೋಡಿದ್ರೆ ಚೋಟಿಗಿಳಿ ಹಾಗೂ ಚೋಟಿಗಿಳಿಯ ಮಗ ಬನ್ನುಗಿಳಿಯಲ್ಲಿ ನಿಂತ್ಕೊಂಡಿದ್ರು. ಟುನಿ, ಈ ಸಮಯದಲ್ಲಿ ಬಂದಿದ್ದಕ್ಕೆ ಸಾರಿ. ಬನ್ನಿಗೆ ಬೆಳಗಿಂದ ಹೊಟ್ಟೆ ನೋವು ತಡ್ಕೊಳಕ್ಕಾಗ್ತಾನೆ ಇಲ್ಲ. ಹೊಟ್ಟೆ ನೋವಿಗೆ ಹಾಗಲಕಾಯಿ ತಿಂದ್ರೆ ಒಳ್ಳೇದಂತೆ. ಆವಾಗ ಬನ್ನು ತಾಯಿ ಹತ್ರ, ಅಮ್ಮ ನನಗೆ ಹೊಟ್ಟೆ ನೋವಲ್ಲ, ಬೆಳಿಗ್ಗೆ ನೀನು ಕಮ್ಮಿ ಊಟ ಕೊಟ್ಟೆ ಅಲ್ವಾ, ಅದಕ್ಕೆ ನನಗೆ ಹಸುವಾಗ್ತಾ ಇದೆ. ಚೋಟಗಿಳಿ ಬನ್ನನ ಗಿಂಟಿ, ಸುಮ್ಮನಿರೋ, ದೊಡ್ಡವ್ರು ಮಾತಾಡುವಾಗ ಹಾಗಂತ ಹೇಳಿ ಟುನಿ ಹತ್ರ, ಟುನಿ ಪಾಪ ಅವನಿಗೆ ತುಂಬಾ ಹೊಟ್ಟೆ ನೋವು, ಅದಕ್ಕೆ ಏನನ್ನ ಹೇಳ್ತಾ ಇದ್ದಾನೆ, ತಪ್ಪಾಗಿ ಅಂದ್ಕೊಳ್ಬೇಡ. ಆವಾಗ ಟುನಿ, ಅರೆ ಇದ್ರಲ್ಲಿ ಏನಿದೆ, ಹಾಗಲಕಾಯಿ ಬೇಕು ಅಷ್ಟೇ ತಾನೆ, ಇರು ಬಂದೆ. ಹಾಗಂತ ಹೇಳಿ ಟುನಿ ಪುನಃ ತೋಟಕ್ಕೆ ಹೋಗಿ ಅಲ್ಲಿರುವ ಹಾಗಲಕಾಯಿನ ತಗೊಂಡು ಬಂದು ಕೊಟ್ಲು. ಅದನ್ನ ತಗೊಂಡು ಚೋಟಿಗಿಳಿ ಸಂತೋಷವಾಗಿ ಅಲ್ಲಿಂದ ಹೋದ್ಮೇಲೆ, ಅಮ್ಮ ಇದು ಮೋಸ ಅಮ್ಮ. ಬೆಳಿಗ್ಗೆ ನೀನು ವ್ಯಾಪಾರ ಮಾಡ್ತಾ ಇರುವಾಗ ಯಾರು ಬಂದು ತಗೊಳ್ತಾನೆ ಇಲ್ಲ, ಹಣ ಖರ್ಚಾಗುತ್ತೆ ಅಂತನಾ? ಆದ್ರೆ ರಾತ್ರಿ ಸಮಯ ಇವ್ರಿಗೆ ಎಲ್ಲ ರೋಗನೂ ನೆನಪಿಗೆ ಬರುತ್ತಾ? ಬಂದು ಎಲ್ಲಾನು ಫ್ರೀಯಾಗಿ ತಗೊಂಡು ಹೋಗ್ತಾ ಇದ್ದಾರೆ, ಯಾಕೆ? ಆವಾಗ ಟುನಿ ನಗುತ್ತಾ, ಬುಜ್ಜಿ, ನಮ್ಮ ಹತ್ರ ಇರೋದನ್ನ ಇನ್ನೊಬ್ರಿಗೆ ಕೊಡೋದ್ರಲ್ಲಿ ಯಾವಾಗ್ಲೂ ಯಾವುದೇ ತಪ್ಪು ಇಲ್ಲ ಮಗಳೇ. ಅವರು ಈ ರಾತ್ರಿಯಲ್ಲಿ ಬಂದು ಕೇಳುವಾಗ ಅವ್ರಿಗೆ ಕಷ್ಟ ಇದೆ ಅಂತ ಅರ್ಥ ಮಾಡ್ಕೊಳ್ಳೋದನ್ನ ಬಿಟ್ಬಿಟ್ಟು ಇರೋದನ್ನೇ ಇಲ್ಲ ಅಂತ ಹೇಳಿ ಕಳ್ಸಕ್ಕಾಗುತ್ತಾ? ಈಗ ನಾನು ಹಾಗಲಕಾಯಿ ಕೊಟ್ಟಿದ್ರಲ್ಲಿ ಏನ್ ಕಡಿಮೆ ಆಯ್ತು ನನಗೆ? ಅಲ್ಲಿ ನೋಡು, ಹಾಗಲಕಾಯಿ ಬಳ್ಳಿಯಲ್ಲಿ ಎಷ್ಟೇ ಹಾಗಲಕಾಯಿ ತೆಗೆದ್ರೂ ಪುನಃ ಬರ್ತಾ ಇದೆ. ಇರೋದನ್ನ ಕೊಡೋದ್ರಲ್ಲಿ ಏನಮ್ಮ ತಪ್ಪಿದೆ? ಆವಾಗ ಬುಜ್ಜಿ, ಅಮ್ಮ ನಿನ್ನ ಈ ಒಳ್ಳೆ ಗುಣನ ಇವರೆಲ್ಲರೂ ಎಲ್ಲಾನು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಒಂದಿನ ಅದಕ್ಕೆ ನಿನಗೆ ಮನ್ಸು ಕಷ್ಟ ಆಗುತ್ತೆ, ನೋಡ್ಕೋ ಹಾಗಂತ ಹೇಳಿದ್ಲು ಬುಜ್ಜಿ. ಮರುದಿನ ರಾತ್ರಿ ಟುನಿಗುಬ್ಬಚ್ಚಿ ಮೊದ್ಲೇ ಸಿದ್ಧವಾಗಿದ್ಲು. ಆವಾಗ್ಲೇ ಅವಳ ಮನೆ ಹೊರಗಡೆ ಲೂಸಿ ಹಾಗೂ ಕುಹು ಇಬ್ರು ಬಂದಿದ್ರು. ಏನ್ ಟುನಿ, ನಿನ್ ಮನೇಲಿ ಹಾಗಲಕಾಯಿ ಇದೆ ಅಂತೆ, ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಟುನಿ, ನನಗೆ ಈ ರೆಕ್ಕೆಗಳೆಲ್ಲ ನೋವು, ಈ ನೋವಿಗೆ ಹಾಗಲಕಾಯಿ ಮಾಡಿ ತಿಂದ್ರೆ ಒಳ್ಳೇದಂತೆ. ಹೌದು ಕುಹು, ಹಾಗಲಕಾಯಿ ಮಾಡಿ ತಿಂದ್ರೆ ನೋವೆಲ್ಲ ಹೋಗುತ್ತೆ, ತಗೊಳ್ಳಿ ಹಾಗಂತ ಹೇಳಿ ಇಬ್ರಿಗೂ ಕೂಡ ಹಾಗಲಕಾಯಿ ಕೊಟ್ಟು ಕಳ್ಸದ್ಲು. ಈ ಕಡೆ ಟುನಿಗುಬ್ಬಚ್ಚಿಯ ತೋಟದಲ್ಲಿರುವ ಹಾಗಲಕಾಯಿಗಳು ಜಾಸ್ತಿಯಾಗಿ ಬೆಳೀತಾ ಇತ್ತು. ಟುನಿ ಹೊರಗಡೆ ವ್ಯಾಪಾರ ಮಾಡಿಕೆ ಇಟ್ರೆ ಯಾರೂ ತಗೊಳ್ತಾನೆ ಇರ್ಲಿಲ್ಲ. ರಾತ್ರಿ ಸಮಯ ಬಂದು ಫ್ರೀಯಾಗಿ ತಗೊಂಡು ಹೋಗ್ತಾ ಇದ್ರು. ಬುಜ್ಜಿಗೆ ಇದು ಇಷ್ಟ ಆಗ್ಲಿಲ್ಲ. ಎಲ್ರಿಗೂ ಹೇಗಾದ್ರೂ ಪಾಠ ಕಲ್ಸ್ಕೊಡ್ಬೇಕು ಅಂತ ಅಂದ್ಕೊಳ್ತಿದ್ಲು. ಆದ್ರೆ ಟುನಿ ಮಾತ್ರ ಏನು ಅಂದ್ಕೊಳ್ದೆ ಅವಳ ಮನಸ್ಸೊಳಗಡೆ ಮಾತ್ರ ಸಂತೋಷವಾಗಿದ್ಲು. ಒಂದಿನ ರಾತ್ರಿ ತುಂಬಾನೇ ಚಳಿ ಹೆಚ್ಚಾಗಿತ್ತು. ಟುನಿ ಕಾಯ್ತಾ ಇದ್ಲು, ಯಾರು ಬರ್ತಾರೆ ಅಂತ. ಸರಿಯಾಗಿ ಆ ಸಮಯದಲ್ಲಿ ಅವ್ರು ಊಟ ಮಾಡಿ ಮಲಗಬೇಕು ಅನ್ನುವಾಗ ಇದ್ದಕ್ಕಿದ್ದಂತೆ ಅವಳ ಮನೆಗೆ ಎಲ್ಲಾ ಪಕ್ಷಿಗಳು ಬಂದ್ರು. ಚೋಟು, ಲೂಸಿ, ಚಿಚು, ಕುಹು ಎಲ್ಲರೂ ಟುನಿ ಮನೆಯೊಳಗಡೆ ಬಂದು, ಟುನಿ ಚಳಿ ಜಾಸ್ತಿ ಇದೆ, ನೀನು ಬುಜ್ಜಿ ಇಬ್ರು ಸುಮ್ಮನೆ ಕೂತ್ಕೊಂಡಿರ್ತೀರಾ ಅಲ್ವಾ, ಅದಕ್ಕೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಹೌದೌದು, ನಿಮ್ ಮೇಲೆ ನಮಗೆ ತುಂಬಾ ಪ್ರೀತಿ ಗೊತ್ತಾ? ಟುನಿ ಅವ್ರ ನಾಟಕ ಮಾಡಿದನ ನೋಡಿ ಬುಜ್ಜಿನ ನೋಡಿ ಕಣ್ಣು ಹೊಡೆದ್ಲು. ಆವಾಗ ಬುಜ್ಜಿ ಆಶ್ಚರ್ಯದಿಂದ, ಅಮ್ಮ ಎಲ್ಲನ ಅರ್ಥ ಮಾಡ್ಕೊಂಡ್ಯಾ? ಆವಾಗ ಟುನಿ ಅವಳ ಬಾಯಿ ಮುಚ್ಚದ್ಲು. ಬನ್ನಿ ಬನ್ನಿ, ನನ್ ಮೇಲೆ ಇಷ್ಟು ಪ್ರೀತಿ ಇಟ್ಕೊಂಡು ಬಂದಿದ್ದೀರಾ, ಬನ್ನಿ ಹಾಲು ಬಿಸಿ ಮಾಡ್ತೀನಿ, ಎಲ್ರೂ ಕುಡಿಯುವ್ರಂತೆ ಹಾಗಂತ ಹೇಳಿ ಒಲೆ ಹತ್ರ ಕೂತ್ಕೊಂಡು ಹಾಲು ಬಿಸಿ ಮಾಡ್ತಿದ್ದಾಗ ಚಿಚುಕಾಗಿ ಈ ರೀತಿ ಹೇಳಿದ್ಲು. ಟುನಿ, ನಿನ್ನ ಈ ಹಾಗಲಕಾಯಿ ಬಳ್ಳಿ ಈ ಚಳಿನ ತಡ್ಕೊಳ್ತಾ ಇದೀಯಾ? ಪಾಪ ಈ ಚಳಿಯಲ್ಲಿ ಬೆಳಿತಿದೆ ಅಂದ್ರೆ ಒಳ್ಳೆ ವಿಷಯನೇ. ಆವಾಗ ಟುನಿ, ಹಾಗಲಕಾಯಿ ಬಳ್ಳಿನ ನೋಡ್ಕೊಂಡು ಹೋಗಕ್ಕೆ ಬಂದ್ರಾ? ನಾನೇನೋ ನೀವು ನನ್ನ ಬುಜ್ಜಿನ ನೋಡ್ಕೊಂಡು ಹೋಗಕ್ಕೆ ಬಂದ್ರಿ ಅಂತ ಅಂದ್ಕೊಂಡೆ. ಹಾಗಂತ ಹೇಳುವಾಗ ಚಿಚುಕಾಗಿ ಹಾಗೂ ಪಕ್ಷಿಗಳಿಗೆ ಏನ್ ಹೇಳೋದು ಅಂತ ಅರ್ಥನೇ ಆಗ್ಲಿಲ್ಲ. ಆಗಲ್ಲ ಟುನಿ, ನಿನ್ನನ್ನು ನೋಡ್ಕೊಂಡು ಹಾಗೇನೆ ಹಾಗಲಕಾಯಿ ಬಳ್ಳಿನ ನೋಡ್ಕೊಂಡು ಹೋಗೋಣ ಅಂತ. ಆವಾಗ ಟುನಿ ನಗುತ್ತಾ, ಇಲ್ ನೋಡಿ, ನೀವೆಲ್ರೂ ನನ್ನ ಅಕ್ಕದ ಪಕ್ಕದ ಮನೇಲಿರೋರು, ನನಗೆ ಗೆಳತಿಯರು. ನಿಮಗೆ ನನ್ನ ಮನೇಲಿ ಬೆಳೆಯುವ ಹಾಗಲಕಾಯಿ ಬೇಕು ಅಂದ್ರೆ ನನ್ನ ಹತ್ರ ಸ್ಟ್ರೈಟ್ ಆಗಿ ಬಂದು ಕೇಳ್ಬೋದಲ್ವಾ? ಹಾಗಲಕಾಯಿ ಬೇಕು ಆದ್ರೆ ಹಣ ಕೊಡಕ್ಕಾಗಲ್ಲ ಅಂತ. ಅದಕ್ಯಾಕೆ ನನ್ ಮೇಲೆ ಪ್ರೀತಿ ಇರೋ ತರ ನಾಟಕ ಮಾಡ್ತಾ ಇದ್ದೀರಾ? ಎಲ್ರಿಗೂ ಏನೂ ಅರ್ಥ ಆಗ್ತಾ ಇಲ್ಲ. ಬುಜ್ಜಿಗಂತೂ ಅವಳ ತಾಯಿನ ನೋಡಿ ತುಂಬಾನೇ ಹೆಮ್ಮೆ ಅನಿಸ್ತಾ ಇತ್ತು. ನೀವು ಬಂದ್ ಕೇಳಿದ್ರೆ ನಾನು ಫ್ರೀಯಾಗಿನೇ ಕೊಡ್ತೀನಲ್ವಾ? ಹಣ ಕೊಟ್ರೇನೆ ಕೊಡ್ತೀನಿ ಅಂತ ಯಾವತ್ತದು ಹೇಳಿದ್ದೀನ ನಾನು? ಹೇಳಿ. ಎಲ್ರೂ ರಾತ್ರಿ ಸಮಯ ಬರ್ಬೇಡಿ,
ಹಗ್ಲಿನ ಸಮಯ ಅಂಗಡಿ ಹತ್ರನೇ ಬನ್ನಿ, ಫ್ರೀಯಾಗಿ ಕೊಡ್ತೀನಿ. ಏನೋ ಫ್ರೀಯಾಗಿನಾ? ಹೌದು, ಯಾಕೆ? ರಾತ್ರಿಯಲ್ಲಿ ನಿಮ್ಗೆ ಫ್ರೀಯಾಗಿ ಕೊಡಕ್ಕೆ ಗೊತ್ತುಂಟು ನನಗೆ. ಬೆಳಿಗ್ಗೆ ಬಂದು ನೀವು ಕೇಳುವಾಗ ಕೊಡಲ್ಲ ಅಂತ ಹೇಳ್ತೀನಾ? ಹಣ ಇಲ್ಲಂದ್ರೆ ಪರವಾಗಿಲ್ಲ, ನಾನು ಫ್ರೀಯಾಗಿನೇ ಕೊಡ್ತೀನಿ. ನೀವೆಲ್ರೂ ನನ್ ಮನೇಲಿ ಬೆಳೆಯುವ ಹಾಗಲಕಾಯಿ ತಿಂದು ಚೆನ್ನಾಗಿದ್ರೆ ಅದ್ ಸಾಕ್ ನನಗೆ. ನೀವು ಕೊಡೋ ಹಣ ಏನ್ ಬೇಕಾಗಿಲ್ಲ, ನಾನು ಉಚಿತವಾಗಿನೇ ಕೊಡ್ತೀನಿ, ತಗೊಳ್ಳಿ. ಆದ್ರೆ ಇನ್ನೊಂದ್ಸಲ ನನ್ನನ್ನ ಮೋಸ ಮಾತ್ರ ಮಾಡ್ಬೇಡಿ. ಹಾಗಂತ ಹೇಳಿದಾಗ ಎಲ್ರಿಗೂ ಬುದ್ಧಿ ಬಂತು. ಟುನಿ ಅಮಾಯಿಗಳಲ್ಲ, ಅವಳಿಗೆ ಒಳ್ಳೆ ಮನಸ್ಸು ಅನ್ನೋದನ್ನ ಎಲ್ರೂ ಅರ್ಥ ಮಾಡ್ಕೊಂಡ್ರು. ನಾಚಿಕೆಯಿಂದ ಎಲ್ರೂ ತಲೆ ಬಗ್ಗೆ ನಿಂತ್ಕೊಂಡಿದ್ರು. ಟೊನಿ, ನಮ್ಗೆ ಫ್ರೀಯಾಗಿ ಏನು ಬೇಡ, ನಾವು ಹಣ ಕೊಟ್ಟೆ ತಗೊಳ್ತೀವಿ, ಪರವಾಗಿಲ್ಲ. ಇಷ್ಟು ದಿನ ನಿನ್ನ ಕಷ್ಟಪಡಿಸಿದಕ್ಕೆ ಸಾರಿ ಟೊನಿ. ಅವಾಗ ಟೊನಿ, ಬೇಡ, ನಿಮ್ಮೆಲ್ರಿಗೂ ಕೊಡದೆ ನಾನು ಯಾರು ಕೊಡ್ತೀನಿ? ನೀವೆಲ್ರೂ ಖುಷಿಯಾಗಿದ್ರೆ ನನಗ್ ಸಾಕು. ಆ ದಿನ ರಾತ್ರಿ ಎಲ್ರೂ ಸಂತೋಷದಿಂದ ಅಲ್ಲಿಂದ ಅವ್ರವ್ರ ಮನೆಗೆ ಹೋದ್ರು. ಆವಾಗ ಬುಜ್ಜಿ ಅವಳ ತಾಯಿನ ನೋಡಿ, ಅಮ್ಮ, ನೀನು ತುಂಬಾ ಬುದ್ಧಿವಂತೆ, ನೀನು ಅಮಾಯಕಳಂತ ಅನ್ಕೊಂಡಿದ್ದೆ, ಆದ್ರೆ ಇವತ್ತು ಎಲ್ರಿಗೂ ನೀನೊಂದು ಒಳ್ಳೆ ಪಾಠನೇ ಕಲ್ಸ್ಕೊಟ್ಟಿದೀಯ ಅಮ್ಮ. ಆವಾಗ ಟುನಿ ನಗುತ್ತಾ, ಯಾರಿಗೂ ಪಾಠ ಕಲ್ಸ್ಕೊಡ್ಲಿಲ್ಲ ಬುಜ್ಜಿ, ನಾನು ಇರೋದನ್ನ ಹೇಳ್ದೆ. ಎಲ್ರೂ ಸಂತೋಷವಾಗಿದ್ರೆ ನಾನು ಸಂತೋಷವಾಗಿರ್ತೀನಲ್ವಾ, ಬಾ ನಿದ್ರೆ ಮಾಡೋಣ. ಹಾಗಂತ ಹೇಳಿ ಟುನಿ ಬುಜ್ಜಿ ಇಬ್ರು ಕೂಡ ಹೊಟ್ಟೆ ತುಂಬಾ ಊಟ ಮಾಡಿ ಈ ದಿನ ಯಾರ್ದು ತೊಂದ್ರೆ ಇಲ್ದೆ ಆ ಚಳಿಯಲ್ಲಿ ಕಂಬಳಿ ಹೊತ್ಕೊಂಡು ಚೆನ್ನಾಗಿ ನಿದ್ರೆ ಮಾಡಿದ್ರು.